ಸರ್ ಇವಾಗ ನಮ್ಮ ಪ್ರಾಬ್ಲಮ್ ಏನದ, ನಮ್ಮ ಕಾಲುವೆ ನೀರು ಬರೋಲ್ಲ ಸರ್. ನಮ್ಗೆ ಫುಲ್ ತ್ರಾಸಾಗಿದೆ ಇಲ್ಲಿ. ನಮ್ಮ ಹತ್ತಿ ಬೆಳೆಂದರೆ ಬರೋಕ್ಕೆ ನೀರಿಲ್ಲ. ಅಲ್ಲಿ ಮೇಲ್ಗಡೆ ನೀರು ಫುಲ್ಲು ಬರ್ತಾವೆ ಸರ್. ಅಲ್ಲಿಂದ ನಮಗೆ ಕೆಳಗೆ ಬರೋಲ್ಲ ನೀರು. ನಮ್ಗೆ ಅದೇ ಪ್ರಾಬ್ಲಮ್, ಏನಿಲ್ಲ ಸರ್. ನಮ್ಗೆ ನೀರು ಬೇಕು ಕಾಲುವಲ್ಲಿ. ನೀರು ಇದ್ದರೆ ನಾವು ಬದುಕ್ತೀವಿ, ಇಲ್ಲಾಂದರೆ ಬದುಕಲ್ಲ ಸರ್. ಇಲ್ಲಾಂದರೆ ಬೆಂಗಳೂರು ಹೋಗ್ಬೇಕು ನಾವು ದುಡ್ಕೊಳ್ತೀವಿ. ಎಷ್ಟಿದ್ರೆ ದುಡ್ಕೊಳ್ತಿರ್ಬೇಕು ನಾವು ಅಲ್ಲಿ. ಆ ಸಲುವಾಗಿ ನಮ್ಮ ಸ್ವಲ್ಪ ಕಾಲುವಲ್ಲಿ ನೀರು ಬಂದರೆ ನಾವು ಮುಂದೆ ಬದುಕ್ತೀವಿ ಎಲ್ಲರೂ ಸರ್. ಆ ಸಲುವಾಗಿ ನಮ್ಮ ಪ್ರಾಬ್ಲಮ್ ಸರ್, ಅಷ್ಟೇ, ಏನಿಲ್ಲ ಸರ್. ನಮ್ಗೆ 5 ಎಕರೆ ನೀರು ಹೊಲಿದೆ ಸರ್. ಏನಿಲ್ಲ ಸರ್ ಇಲ್ಲಿ. ಇಲ್ಲ ಕಾಲು ಬಂದರೆ ನಾವು ಇಲ್ಲಿ ಬರ್ತೀವಿ, ಇಲ್ಲಾಂದರೆ ನಾವು ಬೆಂಗಳೂರಿಗೆ ಅಲ್ಲಿ ಹೋಗ್ತೀವಿ ಸರ್. ಆ ಸಲುವಾಗಿ ನಮ್ಗೆ ನೀರು ಬೇಕು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಸ್ವಲ್ಪ ಯರಿಗೇರ ಹೋಬಳಿ ಇದು ಜಿಲ್ಲಾ ರಾಯಚೂರು ಇದ್ರಾಗ ಬರ್ತಾಯಿದ್ದೀವಿ ಸರು. ಎಲ್ಲ ಮುಚ್ಚೋಗ್ಯದ, ಎಲ್ಲ ಬರಬೇಕಂತ ನಿಮ್ಮನ್ನೆಲ್ಲ ವಿನಂತಿ ಮಾಡಿಕೊಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ, ಮಾಜಿ ಚೇರ್ಮನು ಗ್ರಾಮ ಪಂಚಾಯತ್. ಕೇಳಿ. ಇವಾಗ ಇಷ್ಟು ವರ್ಷ ಆಯ್ತಲ್ಲ, ನೀವು MLA ಗದ್ದಲ್ಲವ್ರಿಗೆ ಮತ್ತು ಮಿನಿಸ್ಟರ್ಗೆ ಏನು ಹೇಳ್ತಾರೆ ಅವರು? ನಾವೇನು ಭೇಟಿಯಾಗಿಲ್ಲ ಸರು. ನಾನೇನು ಭೇಟಿಯಾಗಿಲ್ಲ. ನಾನೇನು ಇನ್ನು ಅವರಿಗೆ ಮಾತಾಡಿಲ್ಲ. ಕೆಲವರು ಹೇಳ್ತಾರೆ ನಂಬರ್ಗಳು, ಆಗ್ತದ ಅಂತ. ನಮಗೇನು ಇದುವರೆಗೆ ನಮಗೇನು ಗೊತ್ತಿಲ್ಲ ಸರ್. ಮೊಹಮ್ಮದ್ ನಿಜಾಮುದ್ದೀನ್, ಮಾಜಿ ತಾಲೂಕ್ ಪಂಚಾಯಿತಿಯ ವಿರೋಧ ಪಕ್ಷದ ನಾಯಕರು, ರಾಯಚೂರು ತಾಲೂಕ್ ಪಂಚಾಯತ್. ಓಕೆ. ಇವತ್ತು ಪರಿಸ್ಥಿತಿ ನೀರಾವರಿ ಟೇಲೆಂಟ್ ಸಮಸ್ಯೆಯ ಬಗ್ಗೆ ನಾನು ಮೊನ್ನೆ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ಈಗಾಗಲೇ ಹಲವಾರು ಸಲ ನಾವು ಹೋರಾಟವನ್ನು ಮಾಡಿ ರೈತರ ಪರವಾಗಿ ರೈತರಿಗೆ 2008ರಿಂದ ಈ ಟೇಲೆಂಟ್ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈಗಾಗಲೇ ಇದು 141ನೇ ಮೈಲಿಯ ಒಂದು ಅಂತಿಮವಾದಂಥ ಒಂದು ಮೈಲಿನ ಒಂದು ಟೇಲೆಂಟ್. ಇಲ್ಲಿಯವರೆಗೆ 2008ರವರೆಗೆ ಸತತವಾಗಿ ನೀರು ಕೆನಾಲ್ನಲ್ಲಿ ಹರಿದಿದ್ದು ಇವತ್ತು ರೈತರು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಕೃಷಿ ಬೆಳೆಯನ್ನು ನಾವು ಬೆಳೆಸಿದ್ದು ಇದರಲ್ಲೇ, ಈ ಒಂದು ಟೇಲೆಂಟ್ ಮುಖಾಂತರ ನೀರು ಹರಿಸುವುದರ ಮುಖಾಂತರ. 2008ರವರೆಗೆ ಸನ್ಮಾನ್ಯ ಬಿ ಮುನಿಯಪ್ಪ ಮುದ್ದಪ್ಪ ಈ ಭಾಗದ ಶಾಸಕರಾಗಿ ಅವರು ಕೂಡ ಟೇಲೆಂಟ್ ರೈತರ ಒಂದು ಇಡೀ ಸ್ಥಳೀಯ ಮರ್ಚಗಳ ಗ್ರಾಮದವರಾಗಿರುವುದರಿಂದ ಅವರು ಬಹಳ ಆಸಕ್ತಿ ವಹಿಸಿ ಈ ಒಂದು ಟೇಲೆಂಟ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದರು. 2008ರಿಂದ ಸುಮಾರು 2025ರವರೆಗೆ, ಅಂದರೆ ಸುಮಾರು 17 ವರ್ಷದಿಂದ ಈ ಒಂದು ಹನಿಯೂ ಕೂಡ ಈ ಒಂದು ಕೆನಾಲ್ನಲ್ಲಿ ನೋಡಿಲ್ಲ. ಇವು ಈಗ ಸದ್ಯ ಒಂದು ಚರಂಡಿ ಕಣ್ಣಂಗೆ ಕಾಣಿಸ್ತದೆ. ಇದು ಚರಂಡಿ ಅಂಥೇಳಿ ನಾವು ಅನ್ಕೊಂತೀವಿ. ಪ್ರತಿ ಜನ ಹೊಸ ಜನರು ಬಂದರೆ ಇದು ಚರಂಡಿ ಅಪ್ಪ ಅಂತಾರೆ ಅನ್ಕೊಂತೀವಿ. ಆದರೆ ಇದು ಚರಂಡಿ ಅಲ್ಲ, ನಿಜವಾಗಲೂ ತುಂಗಭದ್ರಾ ಎಡದಂಡೆ ಕಾಲುವೆಯ ಮುಖ್ಯ ಕಾಲುವೆ ಇದು. ತುಂಗಭದ್ರಾ ಎಡದಂಡೆ ಕಾಲುವೆಯ ಮುಖ್ಯ ಕಾಲುವೆ ಆಗಿರುವುದರಿಂದ ಇದರಲ್ಲಿ ನಾವು ಕೃಷಿ ಬೆಳೆಯನ್ನು ಇದರ ಮುಖಾಂತರ ಬೆಳೀತಾ ಇದ್ದೀವಿ. ಆದರೆ ಇವತ್ತು 3 ಅಡಿ ನೀರು ಗೇಜ್ ಪ್ರಮಾಣ ಸಹಿತ ನೀರೇನಪ್ಪ ಇದರಲ್ಲಿ ಕಂಡಿದ್ದೀವಿ. ಆದರೆ ಇವತ್ತು ಶೇಂಗಾ ಬೆಳೆ ಆಗಲಿ, ಇವತ್ತು ಹತ್ತಿ ಬೆಳೆ ಆಗಲಿ, ಮೆಣಸಿನಕಾಯಿ ಬೆಳೆ ಆಗಲಿ, ಸಂಪೂರ್ಣವಾಗಿ ನಾವು ರೈತರು ವಂಚಿತರಾಗಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು ಏನೆಂದರೆ ಒಂದು 25-30 ವರ್ಷದಿಂದ ನೀರು ಬರ್ತಾನೆ ಇಲ್ಲ. ಒಂದು ವರ್ಷಕ್ಕೆ ಸುಮಾರು ಏನೆಂದರೆ ಇದು ಏನು ಮೇಂಟೆನೆನ್ಸ್ಗೆ ಅಂತೇಳಿ ಸುಮಾರು 54 ಲಕ್ಷ ರೂಪಾಯಿ PWಲಿಂದ ಸರ್ಕಾರ ಕೊಡ್ತಾಯಿದೆ. ಆದರೂ ಅವರು ದಿನಗೂಲಿ ಕಾರ್ಮಿಕರು ಅಂತೇಳಿ ಅವ್ರಿಗೇನು ಕೊಡ್ತಾ ಇಲ್ಲ. ಇಲ್ಲಿ ಮೇಂಟೆನೆನ್ಸ್ಗಿನಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಇದು ಕೆಲಸ ಮಾಡ್ತಾ ಇಲ್ಲ, ನೀರಿಗೂ ಬರ್ತಾ ಇಲ್ಲ. ಸರ್, ನನ್ನ ಹೆಸರು ಜಿಲಾನಿ ಪಾಷಾ ಅಂತೇಳಿ, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಯರಗೇರ ಹೋಬಳಿಯಲ್ಲಿ ನಾನು ವಾಸವಾಗಿದ್ದೀನಿ. ಗ್ರಾಮದ ಜನರಿಗೆ ಸುಮಾರು ಜನಸಂಖ್ಯೆ ಬಂದುಬಿಟ್ಟು ಸರ್ 8,000ಕ್ಕಿಂತ ಜನಸಂಖ್ಯೆ ನಮ್ಮೂರಲ್ಲಿ ವಾಸಿಸಿದ್ದಾರೆ ಸರ್, ವಾಸವಾಗಿದ್ದಾರೆ. ಇದರಲ್ಲಿ 70% ರೈತರಿದ್ದಾರೆ ಸರ್, 70% ರೈತರಿದ್ದಾರೆ. ಆದರೂ ಕೂಡ ನಮ್ಮ ಗ್ರಾಮಕ್ಕೆ ಯಾವುದೇ ಥರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರ್. ಮುಖ್ಯವಾಗಿ ಅಂತ ಹೇಳಬೇಕಾದ್ರೆ ತುಂಗಭದ್ರಾ ಜಲಾಶಯದಿಂದ ಏನು ನೀರು ಬರುತ್ತೆ ಸರ್, ನಮ್ಮೂರಲ್ಲಿ ಕಾಲುವೆ 144 ಅಂತ ಕರ್ನೂಲ್ ಕ್ರಾಸ್ ಅಂಥೇಳಿ ಅಲ್ಲಿಂದ ನಮಗೆ ಸುಮಾರು 1 ಕ್ಯೂಸಿಕ್ ನೀರು ಬರ್ತಾಯಿತ್ತು ಸರ್.
ಸುಮಾರು ಇದು ನನ್ನ ಪ್ರಕಾರ ನೋಡಿದರೆ 1997ರಲ್ಲಿ 98ರಲ್ಲಿ ಕೊನೆ ನೀರು ಅಂತ ನಾನು ತಿಳ್ಕೊತೀನಿ ಸರ್, ಭಾವಿಸಿದ್ದೀನಿ ಸರ್. ಆದರೂ ಕೂಡ ನಮಗೆ ಈ ಭಾಗದಲ್ಲಿ 70-80ರಷ್ಟು ರೈತರಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಆ ಕಾಲದಾಗ ಇದೇ ನೀರಲ್ಲಿ ಸುಮಾರು ಎರಡು ಥರದ ಬೆಳೆಗಳು ತಗೊಳ್ತಾ ಇದ್ದರು ಸರ್. ಮುಖ್ಯವಾಗಿ ನಮ್ಮ ಕಡೆ ಶೇಂಗಾ, ಭತ್ತ, ಹತ್ತಿ ಈ ಥರ ಬೆಳೆಗಳು ಸರ್. ಸುಮಾರು ವರ್ಷದಲ್ಲಿ ಎರಡು ಬೆಳೆಗಳು ನಮಗೆ ಸಿಗ್ತಾಯಿತ್ತು ಸರ್. ಈ ಕನಿಷ್ಠ 30 ವರ್ಷದಿಂದ ಈ ಕಾಲುವೆಗೆ ಬಂದುಬಿಟ್ಟು ತುಂಗಭದ್ರಾದ ಏಳದಂಡೆ ಕಾಲುವೆಗೆ ಸುಮಾರು 30 ವರ್ಷದಿಂದ ಒಂದು ಹನಿ ನೀರು ಕೂಡ ಬಂದಿದ್ದು ನೋಡಿಲ್ಲ ಸರ್. ನಾವು ಸಣ್ಣ ಇದ್ದಾಗ ಒಂದು 2000 ತನಕ ಒಂದು ನೀರು ಬಂತು ಸರ್. ತದನಂತರ ಇಲ್ಲಿ ಈ ಕಾಲುವೆಗೆ ಒಂದು ಹನಿ ನೀರು ಬಂದಿಲ್ಲ ಸರ್. ಹೀಗಾಗಿ ನಮ್ಮ ಭಾಗದ ರೈತರಿಗೆ, ನಮ್ಮ ಗ್ರಾಮದ ರೈತರಿಗೆ, ಮುಖ್ಯವಾಗಿ ನಮ್ಮ ಗ್ರಾಮದ ರೈತರಿಗೆ ಇಷ್ಟೊಂದು ತೊಂದರೆಗಳಾಗ್ತಾ ಇದ್ದಾರೆ ಸರ್. ನೋಡಬೇಕಾದ ಹೇಳಿದರೆ ಸುಮಾರು ವರ್ಷಕ್ಕೆ ಒಂದು 3,000 ಜನರು, 3,000 to 5,000 ಜನರು ಗೂಳೆ ಹೋಗ್ತಾರೆ ಸರ್. ಬೆಂಗಳೂರು ಹೋಗ್ತಾರೆ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ, ಆಂಧ್ರ ಪ್ರದೇಶ ತೆಲಂಗಾಣದ ಹೈದರಾಬಾದಕ್ಕೆ ಹೋಗ್ತಾರೆ, ಆಂಧ್ರದಿಂದ ಇಲ್ಲಿ ವೈಜಾಗ್ ಅಂತ ಇದೆ ಸರ್, ಆ ಕಡೆಯೂ ಹೋಗ್ತಾ ಇದ್ದಾರೆ ಸರ್. ಭಾಳಷ್ಟು ಮಂದಿ ಏನಾಗಿದ್ದಾರೆ, ಸಫರ್ ಆಗ್ತಾ ಇದ್ದಾರೆ ಸರ್. ಮುಖ್ಯವಾಗಿ ನೋಡಬೇಕಾದ್ರೆ ಮನೆ ಬಿಟ್ಟು ಹೋದಾಗ ರೈತರಿಗೆ ಭಾಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ರೀಸೆಂಟಾಗಿ ನೋಡಿದರೆ ಈಗ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಸರ್. ಮಕ್ಕಳಲ್ಲಿ ವೃದ್ಧರು ಇರ್ತಾರೆ ಸರ್. ವೃದ್ಧರಿಗೆ ಬಿಟ್ಟು ಆ ಮಕ್ಕಳಿಗೆ ಊಟ ಇಲ್ದಂಗೆ ಆಗಿದೆ ಸರ್. ನಮ್ಮೂರಲ್ಲಿ ನೋಡಬೇಕಂತ ಹೇಳಿದರೆ ಈಗ ಮುಖ್ಯವಾಗಿ ಇಲ್ಲಿ ಚರ್ಚ್ ಕಡೆ ಆಗಲಿ, ನಮ್ಮ ಮಾರಿಕಾಂಬ ದೇವಸ್ಥಾನದ ಕಡೆ ಆಗಲಿ, ಆ ಥರ ಎಲ್ಲ ನೋಡಬೇಕಂತ ಹೇಳಿದರೆ ಭಾಳಷ್ಟು ಮಂದಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಸರ್. ಇದು ಸ್ವಲ್ಪ ಈ ಕಾಲುವೆ ನಮಗೆ ನೀರಾಗಿ ಬಂದುಬಿಟ್ರೆ ಭಾಳಷ್ಟು ನಮಗೆ ಅನುಕೂಲ ಆಗುತ್ತೆ ಸರ್. ಮುಖ್ಯವಾಗಿ ನೋಡಬೇಕಂದ್ರೆ ಇಲ್ಲಿ ರೈತರು ಏನಿದೆ ಸರ್, 70% ರೈತರು ನಮ್ಮಲ್ಲಿ ಇದ್ದಾಗ 50% ರೈತರು ಊರು ಬಿಟ್ಟು ಹೋದಾಗ ಇಲ್ಲಿ ಊರಲ್ಲಿ ಭಾಳ ಏನಾದರೂ ಮುಖ್ಯವಾಗಿ ಕಾರ್ಯ ಮಾಡಬೇಕಂತ ಹೇಳಿದರೆ ಒಬ್ರಿಗೊಬ್ಬರು ಬಿಟ್ಟು ಕಾರ್ಯವನ್ನು ಮಾಡ್ತಿದ್ದಾರೆ ಸರ್. ಮಕ್ಕಳನ್ನು ಬಿಟ್ಟು ಮಾಡ್ತಿದ್ದಾರೆ, ವೃದ್ಧರನ್ನು ಬಿಟ್ಟು ಮಾಡ್ತಿದ್ದಾರೆ. ದೊಡ್ಡವರು ಹೋಗಿ ಕಾಸಿ ಅವರ ಪಾಳಿಗೆ ಅವರು ಕೆಲಸವನ್ನು ಮಾಡ್ಕೊತಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಕಡೆಯಲ್ಲಿ ಯಾವುದೇ ಥರದ ಮುಖ್ಯವಾಗಿ ನೋಡಬೇಕಂತ ಹೇಳಿದರೆ ಯಾವುದೇ ಥರದ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗಿದ್ದೀವಿ ಸರ್. ಬೆಳಗಿನ ಜಾಗದಲ್ಲಿ ನೋಡಬೇಕಂತ ಹೇಳಿದರೆ ಇಲ್ಲಿ ಬಸ್ ಸ್ಟ್ಯಾಂಡೂ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್. ಬೆಳಗ್ಗೆ ನೋಡಬೇಕಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಇಲ್ಲಿ ನಿಂದಿರ್ಸ್ತಾ ಇಲ್ಲ. ಇಲ್ಲಿ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಕಾಲೇಜ್ ಹೋಗೋಕ್ಕೆ ಇದು ಇಲ್ಲ, ಅನುಕೂಲ ಇಲ್ಲ. ಅದೇ ರೀತಿಯಾಗಿ ನೋಡಬೇಕಂತ ಹೇಳಿದರೆ ಸುಮಾರು 30 ವರ್ಷ ಹಿಂದೆ ಗ್ರಾಮ ಉದ್ಯೋಗ ಖಾತ್ರಿ ಅಂತಿತ್ತು ಸರ್, ಗ್ರಾಮ ಉದ್ಯೋಗ ಅಂಥೇಳಿ. ಅದು ಬಂದ್ ಮಾಡಿ ಸರ್ ಭಾಳಷ್ಟು ಮಂದಿ ಸಫರ್ ಆಗಿಬಿಟ್ಟಿದ್ದಾರೆ. ವಿಶೇಷವಾಗಿ ನೋಡಬೇಕಂತ ಹೇಳಿದರೆ ಮಹಿಳೆಯರಿಗೆ ಭಾಳ ಅನುಕೂಲ ಇತ್ತು ಸರ್. ಅದರಲ್ಲಿ ಗ್ರಾಮ ಉದ್ಯೋಗದಲ್ಲಿ ಸುಮಾರು ಸಾಯಂಕಾಲ ತನಕ 8 ತಾಸು ಕೆಲಸ ಅಲ್ಲಿ ಸಿಗ್ತಾಯಿತ್ತು ಸರ್. ಅದೇ ರೀತಿ ನೋಡಬೇಕಂತ ಹೇಳಿದರೆ ಇಲ್ಲಿ ಹೊರಗಡೆಯಿಂದ ಬಂದಂಥ ಪ್ರಯಾಣಿಕರಿಗೆ ನಮ್ಮ ಊರಲ್ಲಿ ಸರಿಯಾದ ಶೌಚಾಲಯದ ಸೌಲಭ್ಯ ಇಲ್ಲ. ಅದೇ ರೀತಿ ನೋಡಬೇಕಂತ ಹೇಳಿದರೆ ನಮ್ಮ ಊರಲ್ಲಿ ಸುಮಾರು ನಮ್ಮ ಹೋಬಳಿಗೆ ಸಂಬಂಧಪಟ್ಟ ಕನಿಷ್ಠ 20 to 25 ಗ್ರಾಮಗಳು ನಮ್ಮ ಹೋಬಳಿಗೆ ಸೇರುತ್ತೆ ಸರ್. ಇಲ್ಲಿ ಬಂದು ನೋಡಿದರೆ ನಮ್ಮ ಶಾಲೆಯಲ್ಲಿ ಸುಮಾರು 700ರಿಂದ 900ವರೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಸರ್. ಇಲ್ಲಿ ನೋಡಿದರೆ ನಮಗೆ ಬಸ್ಸಿಂದು ಸಮಸ್ಯೆ ಆಯಿತು, ಅಲ್ಲಿ ನಮ್ಮ ಊರಿಗೆ ಸರಿಯಾದ ಶಿಕ್ಷಕರ ಕೊರತೆ ಇದೆ. ಅದೇ ರೀತಿ ನೋಡಬೇಕಂತ ಹೇಳಿದರೆ ಕ್ಲಾಸ್ಟರ್ ವೈಸ್ ನೋಡಬೇಕಂತ ಹೇಳಿದರೆ ನಾವು ಹೋರಾಟ ಮಾಡಿದಾಗ ನಮಗೆ ಪದವಿ ಪೂರ್ವ ಕಾಲೇಜೊಂದು ನೀಡಿದ್ದಾರೆ ಸರ್. PUC ಸೆಕೆಂಡ್ ಇಯರ್ ತನಕ ನಮ್ಮಲ್ಲಿ ನಮಗೆ ಶಿಕ್ಷಣ ಸೌಲಭ್ಯ ಇದೆ. ಆದರೂ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್. ಸಬ್ಜೆಕ್ಟ್ ವೈಸ್ ನೋಡಬೇಕಂತ ಹೇಳಿದರೆ ಇಲ್ಲಿ ಶಿಕ್ಷಕರೇನೇ ಕಾಣ್ತಾ ಇಲ್ಲ, ಮಕ್ಕಳು ಜಾಸ್ತಿ ಆಗಿದ್ದಾರೆ ಸರ್. ಇಲ್ಲಿ ನಮಗೆ ವಿಶೇಷ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಆರೋಗ್ಯ ಇಲಾಖೆದವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಸರ್. ಇಲ್ಲಿ ನೋಡಬೇಕಂತ ಹೇಳಿದರೆ ನಮಗೆ ಸರಿಯಾದ 2 ಬೆಡ್ ಆಗಲಿ 5 ಬೆಡ್ ಆಗಲಿ
ಒಂದು 3 ಬೆಡ್ ಆಗಲಿ ಆ ಥರದ್ದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನೇ ಇಲ್ಲ ಸರ್. ನಮ್ಮ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಬಡವರಿಗೆ, ಮುಖ್ಯವಾಗಿ ಬಡವರಿಗೆ ನೋಡ್ಬೇಕಂತ ಹೇಳಿದರೆ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಆಯ್ತಂದರೆ ಇಲ್ಲಿಂದ ನಮಗೆ ರಾಯಚೂರಿಗೆ ಕೊಂಡು ಹೋಗಲು ಒಂದು ಸಾಮಾನ್ಯವಾಗಿ ನಮಗೆ ಆಂಬುಲೆನ್ಸ್ ಸೌಲಭ್ಯನೂ ಇಲ್ಲಿ ಸಿಗ್ತಾ ಇಲ್ಲ ಸರ್. ಮುಖ್ಯವಾಗಿ ನೋಡಬೇಕಂತ ಹೇಳಿದರೆ ಇಲ್ಲಿನ ರಾಜಕಾರಣಿಗಳು ಕನಿಷ್ಠ ಒಂದು 30 ವರ್ಷದಿಂದ ನನ್ನ ಅನುಭವ ನೋಡಿದರೆ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಸರ್. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.